ರಾಜ್ಯಾದ್ಯಂತ ಕೊರೋನಾದ ಆತಂಕ ಮತ್ತೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೊರೋನಾ ಕುರಿತಂತೆ ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಹೆಮ್ಮಾರಿ ಕೊರೋನಾ ಸ್ಫೋಟ ಆಗೋಕೆ ಶುರುವಾಗಿದೆ. ನಾಳೆಯಿಂದ ರಾಜ್ಯಾದ್ಯಂತ ಕೊರೋನಾ ಟೆಸ್ಟಿಂಗ್ ಅನ್ನು ಕೂಡ ಮಾಡಲಾಗುತ್ತೆ. ILI ಮತ್ತು ಸಾರಿ ಕೇಸಸ್ಗಳಿಗೆ ಕೋವಿಡ್ ಟೆಸ್ಟ್ ಅನ್ನು ಕಡ್ಡಾಯಗೊಳಿಸಲಾಗ್ತಾ ಇದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಯಾರ್ಯಾರಿಗೆ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾರಲ್ಲ ILI ಮತ್ತು ಸಾರಿ ಕೇಸಸ್ ಇರೋರು, ಸೊ ಅಂಥವ್ರಿಗೆ ಫಸ್ಟು ಮಾನಿಟರ್ ಮಾಡೋ ಕೆಲಸ ಆಗ್ತಾ ಇದೆ. ಅಲ್ಲಿ ಟೆಸ್ಟಿಂಗ್ ಅನ್ನು ಮಾಡಿಸ್ತೀವಿ ನಾವು ಅಂತ ಹೇಳಿದ್ದಾರೆ. ಉಳಿದಂತೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಬಗ್ಗೆ ಇಲ್ಲಿ ತನಕ ಅವರು ಮಾತಾಡಿಲ್ಲ ಮತ್ತು ಮಾಸ್ಕ್ ಮ್ಯಾಂಡೇಟ್ರಿ ಹಾಕೊಳ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡಿಲ್ಲ. ಆದರೆ ಮೊದಲ ರೂಲ್ಸ್ ಜಾರಿಯಾದಂಗಿದೆ. ಕೋವಿಡ್ ಟೆಸ್ಟನ್ನು ILI ಇಂದ ಸೋಂಕಿನಿಂದ ಬಳಲೋರು ಮತ್ತು ಸಾರಿ ಕೇಸಸ್ಸಿಂದ ಬಳಲೋರು ಎರಡೂ ಕೂಡ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ. ಸೊ ಅಂಥವ್ರ ಮೇಲೆ ನಿಗಾ ವಹಿಸಲಾಗ್ತಾ ಇದೆ. ನೆನಪಿರಲಿ, ಕರ್ನಾಟಕದಲ್ಲಿ 70,000ಕ್ಕೂ ಹೆಚ್ಚು ILI ಮತ್ತು ಸಾರಿ ಕೇಸಸ್ನ ಪ್ರಕರಣಗಳಿದ್ದಾವೆ. ಅಷ್ಟು ಜನ ಪೇಷಂಟ್ಸ್ ಇದ್ದಾರೆ. ಇವರಿಗೆಲ್ಲ ಉಸಿರಾಟದ ವಿಪರೀತ ಸಮಸ್ಯೆ ಇರುತ್ತೆ. ಮತ್ತು ಫಸ್ಟು ಆಕ್ಸಿಜನ್ ಬೇಕಾಗೋದು ಇವರಿಗೇನೆ. ತೀರಾ ಸೂಕ್ಷ್ಮ ಇರುತ್ತೆ. ಆಮೇಲೆ ಸ್ವಲ್ಪ ಕೋಲ್ಡ್ ಆಗಂಗಿಲ್ಲ ಅಥವಾ ವೆದರ್ ಶಿಫ್ಟ್ ಆಗಂಗಿಲ್ಲ. ಫಸ್ಟು ಸಮಸ್ಯೆ ಆಗೋದು ಇವ್ರುಗಳಿಗೆ. ಹೀಗಾಗಿ ಅವರಿಗೆಲ್ಲ ಕೋವಿಡ್ ಟೆಸ್ಟನ್ನು ಮಾಡಿಸಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊರೋನಾದ ಏರಿಳಿತ ನೋಡಿಕೊಂಡು ಕ್ರಮಕ್ಕೆ ಸರ್ಕಾರ ಮುಂದಾಗುತ್ತಂತೆ. 4 ರಿಂದ 5 ದಿನ ಕೊರೋನಾ ಪ್ರಭಾವವನ್ನು ನೋಡಿಕೊಂಡು ನಾವು ಗೈಡ್ಲೈನ್ಸ್ ಅನ್ನು ಕೊಡಬೇಕಾ, ಅದು ಯಾವ ಸ್ವರೂಪದ್ದಾಗಿರಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಭೆಯ ನಂತರ ಕೋವಿಡ್ ಗೈಡ್ಲೈನ್ಸ್ ಕುರಿತಂತೆ ಮಾತಾಡ್ತಿದ್ದಾರೆ. ರಾಜ್ಯದಿಂದ ನೆರೆ ರಾಜ್ಯ ಓಡಾಟಕ್ಕೆ ಯಾವುದೇ ನಿರ್ಬಂಧ ಸದ್ಯಕ್ಕಿಲ್ಲ. ಗಡಿ ಭಾಗದಲ್ಲಿ ಹೆಚ್ಚಿನ ಕಟ್ಟೆಚ್ಚರಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಕೊರೋನಾದ ಕೇಸಸ್ಗಳ ಸಂಖ್ಯೆ ನೋಡಿಕೊಂಡು ಆಮೇಲೆ ಒಂದು ಸ್ಪೇಸ್ ಬೇಕಾಗುತ್ತೆ ಸರ್ಕಾರಕ್ಕೂ ಕೂಡ ಡಿಸೈಡ್ ಮಾಡೋಕ್ಕೆ, ಮಾನಿಟರ್ ಮಾಡೋಕ್ಕೆ. ಕೇಸ್ಗಳು ವಿಪರೀತವಾಗಿ ಹೆಚ್ಚಳ ಆಗ್ತಾ ಇದೆಯಾ, ದಾಖಲಾಗ್ತಾ ಇರೋರ್ದು ಗುಣಲಕ್ಷಣಗಳು ಹೇಗಿದೆ, ಹೀಗಾಗಿ 4 ರಿಂದ 5 ದಿನ ಅಬ್ಸರ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ, ಪಾಸಿಟಿವ್ ಅಂತ ಹೇಳಿದ್ರೆ ಈಗಾಗಲೇ ನಾವು ಎಲ್ಲ ಕಡೆ ಟೆಸ್ಟ್ಗಳನ್ನು ಮಾಡೋದಕ್ಕೆ ನಮ್ಮ ಇಲಾಖೆಯವ್ರಿಗೂ ಕೂಡ ಹೇಳಿದ್ದೀವಿ. ಟೆಸ್ಟಿಂಗ್ ಕಿಟ್ಸ್ ಎಲ್ಲ ಬಹುತೇಕ ನಾಳಿದ್ರಲ್ಲಿ ಎಲ್ಲ ನಮ್ಮ ಸೆಂಟರ್ಸ್ಗೆ ಮುಟ್ತದೆ. RT-PCR ಕಿಟ್ಸ್ ಎಲ್ಲ. ಸೊ ಎಲ್ಲೆಲ್ಲಿ ಅವಶ್ಯಕತೆ ಇರುವಂಥ ಕಡೆ ಟೆಸ್ಟ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ವಿಶೇಷವಾಗಿ ಯಾರಿಗೆ ನಾನು ನಿನ್ನೆ ಹೇಳಿದಾಗೆ ಸಾರಿ ಕೇಸಸ್ಸು ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು. ನಮ್ಮ ಆಸ್ಪತ್ರೆಯಲ್ಲಿರುವಂಥದ್ದನ್ನು ಟೆಸ್ಟ್ ಮಾಡಬೇಕು. ಮತ್ತು ಈ ILI ಅಂತ ಹೇಳ್ತಾರೆ, ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇಲ್ನೆಸಸ್ ಅಂತ. ಸೊ ಅದು ಅಂಥವರು ವಯೋವೃದ್ಧರಿಗೆ ಇದ್ದರೆ ಮತ್ತು ಮಕ್ಕಳಿಗಿದ್ದರೆ ಅಂಥವ್ರಿಗೆಲ್ಲನೂ ಕೂಡ ಟೆಸ್ಟ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಖಾಸಗಿಯಲ್ಲೂ ಕೂಡ ಮಾಡಿಸ್ಬೇಕು, ನಮ್ಮಲ್ಲೂ ಕೂಡ ಮಾಡಿಸ್ಬೇಕು. ನಮ್ಮಲ್ಲೆಲ್ಲ ಕಡೆ ಟೆಸ್ಟಿಂಗ್ ಕಿಟ್ಸನ್ನು ಈಗಾಗಲೇ ನಾವು ತಗೊಂಡಾಗಿದೆ. ನಾಳಿದ್ರಲ್ಲಿ ಎಲ್ಲ ನಮ್ಮ ಆರೋಗ್ಯ ಕೇಂದ್ರಗಳಿಗೆ ಅದನ್ನು ಅಲ್ಲಿಗೆ ಹಸ್ತಾಂತರ ಮಾಡ್ತೀವಿ. ಸೊ ಅವಳು ಶುರು ಮಾಡಿಕೊಡ್ತಾರೆ. ಆದ್ದರಿಂದ ಇದು ಇನ್ನು ಮುಂದೆ 2-3 ದಿವಸ 4-5 ದಿವಸ ನೋಡೋಣ ಯಾವ ಥರ ಇರ್ತದೆ ಪರಿಸ್ಥಿತಿ ಅಂತ. ದೇಶದಲ್ಲಿ ಯಾವ ಥರ ಇರ್ತದೆ, ನಮ್ಮ ರಾಜ್ಯದಲ್ಲಿ ಯಾವ ಥರ ಇರ್ತದೆ ಅಂತ ನೋಡ್ಕೊಂಡು ನಂತರ ಮತ್ತೆ ನಾವು ಪ್ರತಿ ವಾರ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ಮೊನ್ನೆನೂ ಒಂದು ಮೀಟಿಂಗ್ ಆಯಿತು. ಇನ್ನು ಬರೋ ವಾರದಲ್ಲೂ ಈಗ ಮಾಡ್ತಾರೆ. ಅದು ನಿನ್ನೆ ಒಂದು ಡೆತ್ ಆಗಿದೆ. ಅದು 17ನೇ ತಾರೀಕು ಬಹುಶಃ ಆಗಿರುವಂಥ ಡೆತ್. ಅದು ಅವ್ರಿಗೆ 84 ವರ್ಷ ವೃದ್ಧರಿಗೆ ಆಗಿರುವಂಥದ್ದು. ಅದನ್ನು ಆಡಿಟ್ ಮಾಡಿಸ್ತಾ ಇದ್ದೀವಿ. ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಆದರೆ ಅವರು 1 ವರ್ಷದಿಂದ ಬೆಡ್ ರಿಡನ್ ಆಗಿದ್ದರು. ಅವ್ರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಆಗಿತ್ತು. ಆಮೇಲೆ ಅವ್ರಿಗೆ ಏನು ಹಾರ್ಟ್ ಸಮಸ್ಯೆಗಳು ಕೂಡ ಇತ್ತು. TB ಪೇಷಂಟು ಕೂಡ ಆಗಿದ್ದರು. ಸೊ ಎಲ್ಲ ನಾನಾ ವಿಷಯಗಳಿದೆ. ಅದಕ್ಕೋಸ್ಕರ ಅವರ ಒಂದು ಇದನ್ನು ಆಡಿಟ್ ರಿಪೋರ್ಟನ್ನು ನಾವು ಕೇಳಿದ್ದೇವೆ, ಸ್ಪಷ್ಟವಾದಂಥ ಒಂದು ವರದಿ ಬರಲಿ ಅಂತ. ಅದರಿಂದ ನಾವು ಅದನ್ನು ನೇರವಾಗಿ ಇದು ಕೋವಿಡ್ ಬಂದಿದ್ದಕ್ಕೋಸ್ಕರ ಆಯಿತು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆದರೂ ಅದನ್ನು ಪೂರ್ತಿಯಾದಂಥ ಒಂದು ವರದಿ ಬಂದಮೇಲೆ ನಾವು ತಿಳಿಸ್ತೀವಿ. ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರು ಹೇಳ್ತಾ ಇದ್ರು, ಕೊರೋನಾದ ಕೇಸ್ಗಳನ್ನು ನೋಡಿಕೊಂಡು ನಂತರ ನಾವು ಮುಂದಿನ ಸ್ಟ್ರಿಕ್ಟ್ ರೂಲ್ಸ್ ಅನ್ನು ತರಬೇಕಾ ಬೇಡವಾ ಅದೆಲ್ಲವನ್ನ ಡಿಸೈಡ್ ಮಾಡ್ತೀವಿ. ಗೈಡ್ಲೈನ್ಸ್ ಅನ್ನು ಆರಂಭಿಕ ಹಂತದಲ್ಲಿ ತರೋದಕ್ಕೆ ಇನ್ನೊಂದು 5 ದಿನಗಳ ಕಾಲ ವೆಯ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಆರೋಗ್ಯ ಇಲಾಖೆಯ ಸಿದ್ಧತೆ ಅಗತ್ಯ ಕ್ರಮಗಳ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಮಾತನಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ಬಹುಶಃ ಗೈಡ್ಲೈನ್ಸ್ಗೆ ಇನ್ನೊಂದು ಸ್ವಲ್ಪ ದಿನ ಬೇಕಾಗ್ಬೋದು. ಬಟ್ ಮಾಸ್ಕ್ ಹಾಕ್ಕೊಳ್ಳಿ ಅಂದರೆ ಕೇಳೋ ಸ್ಥಿತಿಯಲ್ಲಿ ಜನ ಇದ್ದಾರಾ? ಸೀರಿಯಸ್ ಆಗಿ ಜನ ತಗೊಂಡಿದ್ದಾರೆ ಅಂತ ಅನ್ಸುತ್ತಾ? ಇಲ್ಲಿ ತನಕದ ಕೇಸಸ್ಗಳಿರ್ಬೋದು ಅಥವಾ ಡೆತ್ ವಿಚಾರ ಇರ್ಬೋದು. ಬೆಳಗ್ಗೆಯಿಂದ ನೀವು ಓಡಾಡ್ತಾ ಇದ್ರಿ.
ಮಮತಾ ಇನ್ನೂ ಕೂಡ ಜನ ಮಾಸ್ಕನ್ನು ಯಾರು ಕೂಡ ಅಳವಡಿಸ್ತಾ ಇಲ್ಲ, ಹಾಕ್ಕೊಳ್ತಾ ಇಲ್ಲ. ಒಂದಷ್ಟು ನಿರ್ಲಕ್ಷ್ಯ ಇದ್ದಂಗಿದೆ. ಮುಂದಿನ ದಿನಗಳಲ್ಲಿ ಕೇಸ್ ಜಾಸ್ತಿ ಆದರೆ, ಡೆತ್ ಜಾಸ್ತಿ ಆದರೆ ಆಗ ಜನರಲ್ಲೂ ಕೂಡ ಆತಂಕ, ಭಯ ಹುಟ್ಟಿ ತದನಂತರ ಅವರೇ ನಿಯಮಗಳನ್ನ ಪಾಲನೆ ಮಾಡ್ತಾರೆ. ಆರೋಗ್ಯ ಇಲಾಖೆ ಕೂಡ ಈಗಷ್ಟೇ ಆರೋಗ್ಯ ಸಚಿವರು ಹೇಳ್ತಾ ಇದ್ರು, ನಾವು ಕೂಡ ಮಾಸ್ಕ್ ಹಾಕ್ಕೊಳ್ಳಿ ಅಂತೇಳಿ ಸಲಹೆ ಮಾಡ್ತೀವಿ, ಕಡ್ಡಾಯವನ್ನು ಮಾಡಿಲ್ಲ, ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಜಾರಿ ಮಾಡಿದ್ವಿ ಅನ್ನುವಂಥದ್ದು. ಮೊದಲನೇದಾಗಿ ಈಗ ಟೆಸ್ಟ್ ಕಿಟ್ಗಳು ನಾಳೆ ನಾಡಿದ್ರ ಒಳಗಡೆ ಟೆಸ್ಟ್ ಕಿಟ್ಗಳು ಸೆಂಟರ್ಗಳಿಗೆ ತಲುಪ್ತವೆ, ಅಲ್ಲಿ ಟೆಸ್ಟ್ ಆರಂಭ ಮಾಡ್ತಾರೆ. ILI ಮತ್ತು ಸ್ಯಾರಿ ಕೇಸ್ಗಳಿಗೆ ಕಡ್ಡಾಯವಾಗಿ ಟೆಸ್ಟ್ ಮಾಡಲಿಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಶ್ವಾಸಕೋಶದ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಟೆಸ್ಟ್ ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ಯಾಕೆಂತಂದರೆ ಅವರಲ್ಲೇನಾದರೂ ಸೋಂಕು ಬಂದರೆ ಅಪಾಯ ಆಗುತ್ತೆ ಅಂತೇಳಿ ಅವರು ನಿಯಂತ್ರಣ ಕ್ರಮಗಳ ಬಗ್ಗೆ ಹೇಳಿರುವಂಥದ್ದು. ಜೊತೆಗೆ ನಿನ್ನೆ ಡೆತ್ ಆದಂಥ ವ್ಯಕ್ತಿ ಬಗ್ಗೆ ಮಾತನಾಡಿ ಡೆತ್ ಆಡಿಟ್ಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದು ಕೋವಿಡಿಂದ ಡೆತ್ ಆಯ್ತಾ ಅಥವಾ ಬೇರೆ ಕಾರಣ ಇತ್ತಾ ಏನು ಅಂತೇಳಿ ಅದನ್ನು ತಿಳ್ಕೊಳ್ಳೋದಕ್ಕೆ ಡೆತ್ ಆಡಿಟ್ಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. 1 ವರ್ಷದಿಂದಲೂ ಕೂಡ ಅವರು ಬೆಡ್ ರಿಟರ್ನ್ ಇದ್ದರು, ಜೊತೆಗೆ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳಿದ್ದು, ಹಾಗಾಗಿ ಕೋವಿಡಿಂದ ಡೆತ್ ಆಗಿದ್ದ ಇಲ್ವ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡ್ತೀವಿ ಅಂತ ಕೂಡ ಸಚಿವರು ಹೇಳಿದ್ದಾರೆ. ರಾಜ್ಯದಿಂದ ರಾಜ್ಯಕ್ಕೆ ಓಡಾಟ ಮಾಡಲಿಕ್ಕೂ ಕೂಡ ಯಾವುದೇ ನಿರ್ಬಂಧ ಇಲ್ಲ, ಆತಂಕ ಇಲ್ಲ. ಆ ರೀತಿಯ ನಿರ್ಬಂಧಗಳೆಲ್ಲೂ ಕೂಡ ಇನ್ನು ಏರಿಲ್ಲ. ಒಂದು ವಾರಗಳ ಕಾಲ ನೋಡಿ ತದನಂತರ ನಾವು ತೀರ್ಮಾನವನ್ನು ಕೈಗೊಳ್ತೇವೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ತೀರ್ಮಾನವನ್ನು ಕೈಗೊಳ್ತೇವೆ. ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಕೂಡ ಸಭೆಯನ್ನು ಮಾಡಿ ಸಭೆಯಲ್ಲಿ ಏನು ಸಲಹೆಗಳನ್ನು ತರ್ಬೋದು, ಮಾರ್ಗಸೂಚಿಗಳನ್ನು ತರ್ಬೋದು ಅನ್ನೋದನ್ನು ಅವರು ನಮಗೆ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಟ್ಟ ಬಳಿಕ ನಾವು ನಿರ್ಧಾರ ಮಾಡ್ತೀವಿ ಅಂತೇಳಿ ಹೇಳಿರುವಂಥದ್ದು. ಅದಷ್ಟೇ ಅಲ್ಲದೆ ಶಾಲಾ ಕಾಲೇಜು ವಿಚಾರ ಬಗ್ಗೆ ಮಾತನಾಡಿ, ಶಾಲಾ ಕಾಲೇಜುಗಳು ಓಪನ್ ಆಗಲಿಕ್ಕೆ ಇನ್ನೂ ಕೂಡ ಸಮಯ ಇದೆ, ಈಗಲೇ ನಾವು ಯಾವುದೇ ರೀತಿಯಂಥ ನಿರ್ಧಾರವನ್ನು ಮಾಡಲ್ಲ. ಇನ್ನೂ 1 ವಾರ ಅಥವಾ 10 ದಿನಗಳ ಕಾಲ ನೋಡಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ ನೋಡಿಕೊಂಡು ಶಾಲಾ ಕಾಲೇಜುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ಮಾಡ್ತೀವಿ. ಶಾಲಾ ಕಾಲೇಜುಗಳಿಗೆ ಯಾವ ರೀತಿಯಾದಂಥ ಮಾರ್ಗಸೂಚಿಗಳನ್ನು ತರಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡ್ತೇವೆ. ಸದ್ಯಕ್ಕೆ ಈಗಲೇ ಶಾಲಾ ಕಾಲೇಜುಗಳಿಗೆ ಯಾವುದೇ ರೀತಿಯಾದಂಥ ನಿರ್ಬಂಧಗಳಿಲ್ಲ, ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಎಲ್ಲ ನಿಯಮಗಳ ಜಾರಿಗೂ ಕೂಡ 1 ವಾರಗಳ ಕಾಲ ಕಾದು ನೋಡುವಂಥದ್ದಕ್ಕೀಗ ಆರೋಗ್ಯ ಇಲಾಖೆ ಮುಂದಾಗಿದೆ. 1 ವಾರ ಕಾದು ನೋಡಿದ ಬಳಿಕ ಒಂದಷ್ಟು ತೀರ್ಮಾನಗಳಿಗೆ, ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಜಾರಿ ಮಾಡುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ಜೊತೆನೂ ಕೂಡ ಕಾಂಟ್ಯಾಕ್ಟಲ್ಲಿರುವಂಥದ್ದು. ಕೇಂದ್ರ ಸರ್ಕಾರ ಏನಾದರೂ ಅಡ್ವೈಸರಿ ಕೊಟ್ಟರೆ ಅವುಗಳನ್ನು ಕೂಡ ನಾವು ಪಾಲನೆ ಮಾಡ್ತೀವಿ ಅನ್ನೋಂಥದ್ದನ್ನು ಈಗ ಆರೋಗ್ಯ ಸಚಿವರು ಹೇಳಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್.